ಈ ಸಲ ಬಿಗ್ ಬಾಸ್ ಕನ್ನಡ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರುತ್ತೆ. ಕಿಚ್ಚ ಇಲ್ಲ ಅಂದ್ರೆ ಹೋಸ್ಟ್ ಯಾರು, ಹೊಸ ಕಂಟೆಸ್ಟೆಂಟ್ ಯಾರು, ಇದೆಲ್ಲ ನಿಮಗೆ ಗೊತ್ತಾಗಬೇಕಂದ್ರೆ ವಿಡಿಯೋನ ಶುರುವಿಂದ ಎಂಡ್ ವರ್ಗೂ ನೋಡಿ. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ. ಬಿಗ್ ಬಾಸ್ ಸೀಸನ್ 12 ಅಪ್ಡೇಟ್ಗೋಸ್ಕರ ನೀವೆಲ್ಲ ವೇಟ್ ಮಾಡ್ತಾ ಇದ್ದೀರಿ ಅಂತ ನಂಗೆ ಗೊತ್ತು. ಸೊ ಕನ್ನಡ ಬಿಗ್ ಬಾಸ್ ಸೀಸನ್ 12 ಅಪ್ಡೇಟ್ನ ನಾನು ನಿಮಗೆ ಕೊಡ್ತೀನಿ. ಅದಕ್ಕಿಂತ ಮೊದಲು ನೀವು ಇನ್ನೂವರೆಗೂ ವಿಡಿಯೋನ ಲೈಕ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡದೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ, ಫಸ್ಟ್ ಆ್ಯಂಡ್ ಮೋಸ್ಟ್ ಆಸ್ಕ್ಡ್ ಕ್ವಶನ್, ಈ ಸೀಸನ್ನ ಕಿಚ್ಚ ಸುದೀಪ್ ಅವರು ಹೋಸ್ಟ್ ಮಾಡ್ತಾರಾ? ರಿಪೋರ್ಟ್ ಪ್ರಕಾರ ಅವ್ರ ಹೆಲ್ತ್ ಇಶ್ಯೂ ಇಂದ ಆ್ಯಂಡ್ ಮೂವಿ ಶೆಡ್ಯೂಲ್ಸ್ ಇಂದ ಅವ್ರಿಗೆ ಟ್ರಾವೆಲ್ ಮಾಡೋಕ್ಕೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ಇನ್ನು ಮುಂದೆ ನಾ ಶೋ ನಡೆಸಲ್ಲ ಅಂತ ಅವರು ಹೋದ ಸೀಸನ್ಲೇ ಹೇಳಿದರು. ಆದರೆ ಇನ್ನೂ ಆಫಿಷಿಯಲ್ ಆಗಿ ಕನ್ಫರ್ಮೇಷನ್ ಬಾಕಿ ಇದೆ. ಕಿಚ್ಚ ಸುದೀಪ್ ಹೋಸ್ಟ್ ಮಾಡಲಿಲ್ಲ ಅಂದರೆ ಮುಂದೆ ಈ ಶೋನ ಯಾರು ನಡೆಸ್ತಾರೆ ಅದನ್ನ ಈ ಮುಂದೆ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಸೊ ಅದಕ್ಕೋಸ್ಕರ ಫುಲ್ ವಿಡಿಯೋನ ನೋಡಿ. ಇನ್ನು ಕಂಟೆಸ್ಟೆಂಟ್ಗಳು ನೋಡೋದಾದರೆ ಈ ಸೀಸನ್ಲಿ ಯಾವ ಕಂಟೆಸ್ಟೆಂಟ್ಗಳು ಇದ್ದಾರೆ ಅವ್ರ ಹೆಸರನ್ನ ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಈಗ ನಾ ಹೇಳೋ ಹೆಸರುಗಳು ಬಿಗ್ ಬಾಸ್ ಸೀಸನ್ 12 ಕಂಟೆಸ್ಟೆಂಟ್ಗಳ ಪಾಸಿಬಲ್ ನೇಮ್ಸ್ ಆಗಿರುತ್ತೆ. ಮೊದಲನೇ ಹೆಸರು ಯಾವುದಂತ ನೋಡೋದಾದರೆ, ಮೊದಲನೇ ಹೆಸರು ಸಿಂಗರ್ ಆಗಿ ಫೇಮಸ್ ಆಗಿರೋ ಆಲ್ ಓಕೆ ಅವರು. ಇವರು ಈ ಸರ್ತಿ ಬಿಗ್ ಬಾಸ್ ಶೋಗೆ ಬರೋ ಚಾನ್ಸ್ ತುಂಬ ಅಂದರೆ ತುಂಬ ಇದೆ. ಎರಡನೇ ಹೆಸರು ಯಾವುದಂದರೆ ಅದು ಅಮೃತ ರಾಮಮೂರ್ತಿ. ಮೂರನೇದಾಗಿ ನೋಡೋದಾದರೆ ಪುಟ್ಟಕ್ಕನ ಮಕ್ಕಳ ಧಾರಾವಾಹಿಯ ಧನುಷ್ ಅವರು. ನಾಲ್ಕನೇದಾಗಿ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಸಂಜನಾ ಬರಳಿ. ಐದನೇದಾಗಿ ನೋಡೋದಾದರೆ ಯೂಟ್ಯೂಬರ್ ಆಗಿರುವ ವರುಣ್ ಆರಾಧ್ಯ ಅವರು. ಹಾಗೆ ಆರನೇದಾಗಿ ನೋಡೋದಾದರೆ ಕಾಮಿಡಿ ಯೂಟ್ಯೂಬರ್ ಮುಕ್ಕಳೆಪ್ಪ ಅವರು. ಏಳನೇದಾಗಿ ಹಾಸ್ಯ ನಟ ಟೆನಿಸ್ ಕೃಷ್ಣ. ಎಂಟನೇದಾಗಿ ನೋಡೋದಾದರೆ ಗಗನ ಬಾರಿ ಅವರು. ಇನ್ನು ಒಂಬತ್ತನೇದಾಗಿ ನೋಡೋದಾದರೆ ಸಿಂಗರ್ ಆಗಿ ಫೇಮಸ್ ಆಗಿರುವ ಸಂಜಿತ್ ಹೆಗಡೆ ಅವರು. ಹತ್ತನೇದಾಗಿ ನೋಡೋದಾದರೆ ಅಮೃತ ಅಯ್ಯಂಗಾರ್. 11ನೇದಾಗಿ ಪೃಥ್ವಿ ಭಟ್. 12ನೇದಾಗಿ ಪಂಕಜ್ ಎಸ್ ನಾರಾಯಣ್. 13ನೇದಾಗಿ ಯೂಟ್ಯೂಬರ್ ಆಗಿರುವ ಭೂಮಿಕಾ ಬಸವರಾಜ್. 14ನೇದಾಗಿ ಮಲ್ಲು ಜಮಖಂಡಿ. ಈ ಸರ್ತಿ ಬಿಗ್ ಬಾಸ್ ಸೀಸನ್ 12ಕ್ಕೆ ಈ ಎಲ್ಲ ಕಂಟೆಸ್ಟೆಂಟ್ಗಳ ಹೆಸರು ಕೇಳಿ ಬರ್ತಾ ಇದೆ. ಇನ್ನು ಶೋ ಯಾವಾಗ ಸ್ಟಾರ್ಟ್ ಆಗ್ಬೋದಂತ ನೀವು ಕೇಳಿದ್ರೆ, ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಸೆಪ್ಟೆಂಬರ್ ಎಂಡಲ್ಲಿ ಶೋ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಇದರ ಮೊದಲ ಪ್ರೋಮೋ ಜುಲೈ ತಿಂಗಳಲ್ಲಿ ಬರ್ಬೋದು ಅನ್ನೋ ಚಾನ್ಸ್ ಇದೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ಕಿಚ್ಚ ಸುದೀಪ್ ಸರ್ ಈ ಶೋನ ಹೋಸ್ಟ್ ಮಾಡಲಿಲ್ಲ ಅಂದರೆ ನೆಕ್ಸ್ಟ್ ಯಾರು ಮಾಡ್ಬೋದು? ರಮೇಶ್ ಅರವಿಂದ್ ಸರ್ ಅಥವಾ ಮಜಾ ಟಾಕೀಸ್ನ ಸುಜನ್ ಅವರು ಈ ಬಿಗ್ ಬಾಸ್ ಶೋನ ಮುಂದೆ ನಡೆಸೋ ಚಾನ್ಸ್ ಇದೆ. ನಿಮ್ಮ ಪ್ರಕಾರ ಬಿಗ್ ಬಾಸ್ ಸೀಸನ್ 12ನ ಯಾರು ನಡೆಸ್ಕೊಡ್ಬೇಕು, ಅಥವಾ ಕಿಚ್ಚ ಸುದೀಪ್ ಸರ್ ನಡೆಸಲಿಲ್ಲ ಅಂದರೆ ಯಾರು ನಡೆಸಬೇಕು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೀವು ಇನ್ನೂವರೆಗೂ ವಿಡಿಯೋನ ನೋಡ್ತಾ ಇದ್ರೆ ಮಿಸ್ ಮಾಡದೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಬಿಗ್ ಬಾಸ್ ಅಪ್ಡೇಟ್ಗೋಸ್ಕರ ಮಿಸ್ ಮಾಡದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸ್ತಾ ಇದ್ದೀನಿ. ಸೊ ಕಿಚ್ಚ ಸುದೀಪ್ ಅವರು ಈ ವರ್ಷನೂ ಕೂಡ ಹೋಸ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ಮಿಸ್ ಮಾಡದೆ ತಿಳಿಸಿ ಅಂತ ಹೇಳ್ತಾ ಸಿಗೋಣ ಇನ್ನೊಂದು